ಸಂತೋಷ ಚಿತ್ತನಾಗಿರಬೇಕು ಅಂದರೆ ಒಂದೇ ದಾರಿ ಬುದ್ಧ ಹೇಳಿ, ಒಂದು ಪ್ರಜ್ಞಾ, ಎರಡನೇದು ಕರುಣ, ಮೂರನೇದು ಮೈತ್ರಿ. ಯಾರು ತನ್ನ ಅರಿವನ್ನು ಪಡೀತಾನೆ ಅವನು ಎಲ್ಲರ ಬಗ್ಗೆ ಅರಿವನ್ನು ಪಡೀತಾನೆ. ಅದು ಲೋಕಾನುಭವ. ಆಶಾದೇವಿ ಹೇಳಿದರು, ತನ್ನನ್ನು ತಾನು ಬಹಳ ಪ್ರೀತಿಸ್ತಾನೆ ಮನುಷ್ಯ. ಸೊ ಈ ಕಾರಣದಿಂದಾಗಿ ಯಾರಿಗೂ ಅಪಕಾರ ಮಾಡದಿರಲಿ, ಅದು ಪ್ರತಿಯೊಬ್ಬರೂ ತನ್ನನ್ನು ತಾನು ಪ್ರೀತಿಸ್ತಾನೆ. ಇದೇ ಪ್ರಜ್ಞಾ. ತಾನು ಏನಾಗಿದ್ದೀನಿ, ನನಗೂ ಈ ಲೋಕಕ್ಕೂ ಇರುವ ಸಂಬಂಧ ಏನು, ಯಾಕೆ ಬಂದಿದ್ದೀನಿ, ಎಲ್ಲಿ ಹೋಗ್ತೀನಿ, ಜೀವನದ ಅರ್ಥ ಏನು, ಉದ್ದೇಶ ಏನು, ಇದು ಪ್ರಜ್ಞಾ. ಈ ಪ್ರಜ್ಞೆಯಿಂದ ಹುಟ್ಟುವ ಭಾವನೆ, ತಿಳುವಳಿಕೆ ಇದೆಯಲ್ಲ, ಅದು ಕರುಣ. ಕರುಣ ಅಂದರೆ ಅನುಕಂಪ. ನನ್ನಂತೆಯೇ ಅವನು, ಅವನಂತೆಯೇ ನಾನು. ಬಹಳ ಬಹಳ ದೊಡ್ಡ ಸಿದ್ಧಾಂತ. ಅದರಿಂದಾಗಿ ಮೈತ್ರಿ ಭಾವ ಹುಟ್ಟುತ್ತೆ, ಸೋದರ ಭಾವವಾಗಿ ಪರಿಣಾಮಗೊಳ್ಳುತ್ತದೆ. ಮೈತ್ರಿ ಭಾವ ಯಾವಾಗ ಹುಟ್ಟುತ್ತೆ? ಅವನು ನನ್ನಂತೆಯೇ ಅನ್ನುವ ಸೋದರ ಭಾವದಿಂದ ಮೈತ್ರಿ ಭಾವ ಹುಟ್ಟುತ್ತೆ. ಅದನ್ನು ಶಾಂತಿ ನೆಲೆಸುತ್ತೆ. ಇದು ಮುಖ್ಯವಾಗಿರುವ ಸೂತ್ರ ಬುದ್ಧ ಧರ್ಮ ನಮಗೆ ಹೇಳ್ಕೊಟ್ಟಿರುವಂಥದ್ದು, ಬುದ್ಧ ಗುರು ನಮಗೆ ಹೇಳ್ಕೊಟ್ಟಿರುವಂಥದ್ದು. ಅದರಿಂದ ಇದು ಪ್ರಪಂಚಕ್ಕೆ ಬಹಳ ಅಗತ್ಯವಾಗಿರಬೇಕಿದೆ. ಯಾರಿಗೆ? ಇವತ್ತಿನ ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗಳಿಗೆ ಬೇಕಿದೆ. ಹಣ 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 ಮತ್ತು ಅದೇ ಒಂದು ಮೌಲ್ಯ, ಲಾಭವೇ ಮೌಲ್ಯ ಅಂತ ಏನು ಹಂಬಲಿಸ್ತಾ ಇರುವಂತಹ ಈ ಪ್ರಪಂಚದ ಒಂದು ವಿಭಾಗ ಇದೆಯಲ್ಲ, ಬಹಳ ಸಣ್ಣ ವಿಭಾಗ, ಇಡೀ ಪ್ರಪಂಚವನ್ನು ಈ ಕ್ಷೋಭೆಗೆ ಒಳಪಡಿಸ್ತಾ ಇದ್ದಾರೆ. ಅದರಿಂದ ಬುದ್ಧ ಹೇಳಿದ ಈ ಸತ್ಯಗಳನ್ನು ಅವರಿಗೆ ಹೇಳಬೇಕಾಗುತ್ತಿದೆ. ಅದು ಎಷ್ಟು ಚೆನ್ನಾಗಿ ಈ ಪುಸ್ತಕಗಳಲ್ಲಿ ಬಿಂಬಿತ ಆಗಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಓದಿ ತಿಳಿಯಬಹುದಾಗಿದೆ. ಅಷ್ಟು ಸರಳವಾಗಿದೆ, ಸಮರ್ಥವಾಗಿರುವಂತಹ ಅನುವಾದದಲ್ಲಿ ವಿಷಯ ಮಂಡನೆ ಕೂಡ ಅವರು ಪ್ರಾಜ್ಞರು, ಎಲ್ಲರೂ ಕೂಡ ಬಹಳ ದೊಡ್ಡ ವಿದ್ವಾಂಸರು, ಬೌದ್ಧ ವಿದ್ವಾಂಸರನ್ನು ಬರೆದಿರುವಂತಹ. ಕೊನೆಯ ಅಂಶ ನಾನು ಹೇಳಬೇಕಾಗಿರೋದು, ನಮ್ಮ ಮಂಗಳೂರು ವಿಜಯ ಅವರು ಹೇಳಿದಂತೆ, ನಾವು ಭಾರತದಲ್ಲಿ ಬುದ್ಧನ ಬಗ್ಗೆ ಮೊದಲ ಬಾರಿಗೆ ಸರಿಯಾಗಿ ನಿಂತು ತಿರುಗಿ ನೋಡಿದ್ದು ಅಂಬೇಡ್ಕರ್ ನಂತರವೇ. ಅಲ್ಲಿಯವರೆಗೂ ಈ ರೀತಿಯಾಗಿರುವಂತಹ ಒಂದು ಪರ್ಯಾಯ ವಿಚಾರವಾದಿ, ಮಾನವತಾವಾದಿ ಧರ್ಮ ಒಂದಿದೆ ಅಂತ ನಮ್ಗೆ ಅರ್ಥ ಆಗಿದೆ. ಮತ್ತು ಬಹಳ ದಿಟ್ಟವಾಗಿ, ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದರು, ಮನುಷ್ಯನಿಗೆ ಧರ್ಮ ಅನ್ನುವುದು ಅಗತ್ಯ. ಧರ್ಮ ಅನ್ನುವುದನ್ನು ನಾವು ಇನ್ನೇನೋ ಅಂತ ಭಾವಿಸ್ಬೇಕಾಗ್ತದೆ. ಅವರು ಹೇಳೋದು ಅಂಬೇಡ್ಕರ್ ಬುದ್ಧಾಂಜಲಿ ಧರ್ಮದಲ್ಲಿ ಅದರ ಬಗ್ಗೆ, ಮನುಷ್ಯನಿಗೆ ಎರಡೇ ರೀತಿ ಸರ್ಕಾರ ಸಾಧ್ಯ. ಒಂದು ಧರ್ಮ ರಾಜ್ಯ, ಇಲ್ಲ ಅಂದರೆ ಎರಡನೇದು ಪೊಲೀಸು ರಾಜ್ಯ. ನಿಮಗೆ ಯಾವುದು ಬೇಕು ನೀವು ಆಲೋಚನೆ ಮಾಡಿ. ನೀವು ಮನುಷ್ಯರಾದರೆ ಧರ್ಮ ರಾಜ್ಯವನ್ನು ಆಚರಿಸ್ತೀರ, ಆಯ್ಕೆ ಮಾಡ್ತೀರಿ. ನೀವು ದನಗಳಾದರೆ ಪೊಲೀಸ್ ರಾಜ್ಯವನ್ನು, ಲಾಠಿ ರಾಜ್ಯವನ್ನೇ ನೀವು ಆಯ್ಕೆ ಮಾಡಿ. ಅಂದರೆ ಧರ್ಮ ಅಂದರೆ ಏನು? ಬುದ್ಧನ ಅರ್ಥದಲ್ಲಿ ಧರ್ಮ ಅಂತ ಹೇಳಿದರೆ ಮನುಷ್ಯ ತನ್ನೊಳಗಡೆಯೇ ತಾನು ಮಾಡಿಕೊಳ್ಳುವಂತಹ ಒಂದು ಚಿಂತನಾ ಶಾಸನ, ಆಲೋಚನಾ ಶಾಸನ. ಅದು ಇನ್ನೊಬ್ಬರು ಬಂದು ನಿನಗೆ ಹೇಳಬೇಕಾದ್ದಿಲ್ಲ, ಇನ್ನೊಬ್ಬರು ನಿನ್ನನ್ನು ಕಾವಲು ಕಾಯಬೇಕಾದ್ದಿಲ್ಲ, ಇನ್ನೊಬ್ಬರು ನಿನಗೆ ಹೇಳಬೇಕಾದ್ದಿಲ್ಲ, ಮತ್ತು ದಂಡನೆಯ ಭೀತಿಯಿಂದ ನೀವು ಆ ರೀತಿ ಬದುಕಬೇಕಾಗ್ತದೆ. ಸ್ವಯಂ ನೀನೇ ಈ ಲೋಕಾನುಕಂಪೆಗೆ ಒಳಗಾಗಿ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ನೀನು ಒಳಗಡೆ ಅದಕ್ಕೆ ವಿರುದ್ಧವಾಗಿ ಏನೂ ವರ್ತಿಸೋದಿಲ್ಲ. ಪ್ರತಿ ಮನುಷ್ಯ ವಿಚಾರದಿಂದ ಜ್ಞಾನಿ ಆಗ್ತಾನೆ. ಈ ಆಧ್ಯಾತ್ಮಿಕತೆಯಿಂದ ಅಥವಾ ಈ ರೀತಿಯಾಗಿರುವ ಚಿಂತನೆಯಿಂದ, ಲೋಕಕ್ಕೂ ನನಗಿರುವಂತಹ ಒಂದು ಸಂಬಂಧದ ತಿಳುವಳಿಕೆಯಿಂದ ಅವನು ಮಹಾಮಾನವನಾಗ್ತಾನೆ. ಅದು ಆಗೋದಕ್ಕೆ ಬೇಕಾಗಿರುವಂತಹ ದ್ರವ್ಯವನ್ನು ಬೌದ್ಧ ಧರ್ಮ ನಮಗೆ ಕೊಟ್ಟಿದೆ, ಇದು ಅಂಬೇಡ್ಕರ್ ಹೇಳಿದರು. ಆದ್ದರಿಂದ ಧರ್ಮ ಬೇಕು ಅಂತ ನಾನು ಭಾವಿಸಿದ್ದೀನಿ. ಮನುಷ್ಯರು ವಿಚಾರಮತಿಗಳಾಗಬೇಕು. ಅಂಬೇಡ್ಕರ್ ಹೇಳಿರುವ ರೀತಿಯಲ್ಲೇ ಕುವೆಂಪು ಅವರು ಕೂಡ ಹೇಳಿದರು, ವಿಚಾರಮತಿಗಳಾಗಲಿ, ನಿರಂಕುಶಮತಿಗಳಾಗಲಿ, ಪೊಲೀಸ್ ರಾಜ್ಯ ಬೇಡ ಅಂತ ವಿಚಾರವೇ ನಿಮ್ಮನ್ನು ಮುನ್ನಡೆಸಬೇಕು. ಅದು ಮೊದಲನೇದು. ಎರಡನೇದು, ಬುದ್ಧ ಧರ್ಮದ ಬಗ್ಗೆ ಅಂಬೇಡ್ಕರ್ ಅವರ ಟೀಕೆಯೂ ಕೂಡ ನಾವು ಗಮನದಲ್ಲಿ ಇಟ್ಟಿರಬೇಕು. ಅವ್ರು ಹೇಳಿದರು, ಬೌದ್ಧ ಬಿಕ್ಕು ತನಗೆ ಜ್ಞಾನೋದಯ ಆಗಬೇಕು ಅಂತ ಏನಾದರೂ ಭಾವಿಸುವ ತಪಸ್ಸನ್ನು, ಧ್ಯಾನವನ್ನು ಕೈಗೊಳ್ಳಲಾದರೆ ಅದು ಸ್ವಾರ್ಥವಾಗುತ್ತೆ, ನಾನು ಅದನ್ನು ಒಪ್ಪೋದಿಲ್ಲ. ಲೋಕದಲ್ಲಿ ದುಃಖ ಇದೆ ಅಂತ ಹೇಳೋದಕ್ಕೆ ಬುದ್ಧ ಧರ್ಮವೇ ಬೇಡ, ನನ್ನ ಕಾಮನ್ ಸೆನ್ಸೇ ಸಾಕು. ದುಃಖವನ್ನು ಹೋಗಲಾಡಿಸ್ತೀನಿ ಅಂತ ಹೇಳ್ತಲ್ಲ ಬುದ್ಧ ಧರ್ಮ, ಅದರಿಂದಾಗಿ ಬುದ್ಧ ಧರ್ಮ ಬೇಕು. ಲೋಕದಲ್ಲಿ ಏನಿದೆ ಅಂತ ಹೇಳೋದನ್ನ ಬೇಕಾದಷ್ಟು ಜನ ಹೇಳ್ತಾರೆ ತತ್ವಜ್ಞಾನಿಗಳು. ಏನು ಮಾಡಬೇಕು ಅನ್ನೋದನ್ನ ಬುದ್ಧ ಧರ್ಮ ಹೇಳಿದೆ. ದುಃಖವನ್ನು ಹೋಗಲಾಡಿಸಬೇಕು, ಅದಕ್ಕೆ ದಾರಿ ಇದೆ.
ಅದಕ್ಕೆ ನೀನು ಮಾಡಬೇಕಾದ ಪ್ರಯತ್ನ ಇದೆ. ಮತ್ತೆ ನಿನ್ನ ದುಃಖವನ್ನು ಬೇರೆ ಯಾರೋ ಹೋಗಲಾಡಿಸೋದು, ನಿನ್ನ ಕತ್ತಲನ್ನು ಬೇರೆ ಯಾರೋ ಬೆಳಕರಿಸೋದಿಲ್ಲ. ನಿನಗೆ ನೀನೇ ದಾರಿ, ನಿನಗೆ ನೀನೇ ದೀಪ. ಅಷ್ಟು ದಿಟ್ಟವಾಗಿ ಹೇಳಿರುವಂತಹ ಒಂದು ವಿಚಾರಧರ್ಮ ಇದ್ದಿದ್ದರಿಂದಲೇ ಇಲ್ಲಿ ದೈವಾಂಶ ಸಂಭೂತರು, ದೈವಪುತ್ರರು, ದೈವವಾಣಿಯನ್ನು ಮಾತನಾಡುವವರು ಗೈರು ಹಾಜರಿರುವುದರಿಂದಲೇ ಬುದ್ಧ ಕೂಡ ಒಬ್ಬ ಮನುಷ್ಯ. ಆದ್ದರಿಂದಲೇ ಆ ಧರ್ಮವನ್ನು ನಾವು ನಂಬಬಹುದು ಅಂತ ಅವರು ಹೇಳಿ. ಮೂರನೇದು ಮುಖ್ಯವಾಗಿ ಹೇಳಿದ್ದೇನೆಂದರೆ, ಪ್ರತಿ ಬೌದ್ಧ ಭಿಕ್ಕು ಅಥವಾ ಬೌದ್ಧಾನುಯಾಯಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಂತೆ ಕೆಲಸ ಮಾಡಬೇಕು. ಬುದ್ಧ ಹೇಳಿದ್ದು ಪರಲೋಕದಲ್ಲಿ ಏನಾಗಿದೆ, ಏನಿದೆ, ಏನಿಲ್ಲ ಎಲ್ಲ ನಿರರ್ಥಕವಾದದ್ದು. ಇಲ್ಲಿ ನಾನು ಸರಿ ಮಾಡಬಹುದಾದದ್ದು ಏನಿದೆ ಅನ್ನೋದನ್ನು ಮಾತ್ರ ನಾನು ಗಮನಿಸ್ತಾ ಇದ್ದೀನಿ. ಲೌಕಿಕ ಧರ್ಮ. ಆದ್ದರಿಂದ ಪ್ರತಿಯೊಬ್ಬ ಬುದ್ಧ ಅನುಯಾಯಿಯೂ ಆಗಬೇಕಾಗಿರುವುದು ಬಹಳ ಮುಖ್ಯವಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಆದ್ದರಿಂದ ಸಮಾಜ ಕಾರ್ಯವನ್ನು ಮಾಡುವಂತಹ ಧಾರ್ಮಿಕತೆಯನ್ನು ಹೊಂದಿರುವ, ಧಾರ್ಮಿಕ ಚಿಂತನೆಯನ್ನು ಹೊಂದಿರುವಂತಹ ಜನ ಬೇಕಿದ್ರಲ್ಲಿ ಪವಾಡಗಳಿಲ್ಲ, ದೇವರುಗಳಿಲ್ಲ, ಸ್ವರ್ಗ ನರಕಗಳಿಲ್ಲ, ದೈವಾಂಶ ಸಂಭೂತರು ಇಲ್ಲ, ಜಗದ್ಗುರುಗಳೂ ಇಲ್ಲ, ತಾನು ಗುರುವೂ ಅಲ್ಲ. ಯಾರು ಕೂಡ ಬುದ್ಧ ಆಗಬಹುದು ಅಂತ ಹೇಳಿದ್ದು ಮೊದಲ ಸಮಾನತೆಯ ಚಿಂತನೆ ಮತ್ತು ಅದು ಕೊಟ್ಟ ಮೊದಲ ಆತ್ಮಸ್ಥೈರ್ಯ. ಅದೇ ಸಂವಿಧಾನದಲ್ಲಿ ಹೇಳಿದ್ದು ಯಾರು ಬೇಕಾದರೂ ಬುದ್ಧ ಆಗಬಹುದು, ಯಾರು ಬೇಕಾದರೂ ಪ್ರಧಾನಿ, ಯಾರು ಬೇಕಾದರೂ ರಾಷ್ಟ್ರಪತಿ ಆಗಬಹುದು. ಅಷ್ಟೇ ಅದರ ಸಾರಾಂಶ ಇರುವಂಥದ್ದು. ಯಾರೂ ಬುದ್ಧರಾಗಬಹುದು, ಅದು ನಿಮ್ಮ ಪ್ರಯತ್ನದಿಂದಲೇ ಆಗಬೇಕು. ಅದು ಬಹಳ ಮುಖ್ಯವಾದದ್ದು. ಅದಾನಿ ಮತ್ತು ಅಂಬಾನಿಗಳಿಂದಲೂ ನಿಮಗೆ ಖಂಡಿತ ಸಿಗೋದಿಲ್ಲ, ಅದಾಗಲಿ. ನಿಮ್ಮ ಸ್ವಂತ ಪ್ರಯತ್ನ. ನೀವು ಪ್ರಧಾನಿ ಆಗಬೇಕು ಅಂತ ಹೇಳಿದ್ರು, ಅಂದರೆ ಬುದ್ಧರಾಗಬೇಕು ಅಂತ ಹೇಳಿದ್ರು, ಇದು ತಥಾಗತ ಹೇಳಿದ ಆ ದಾರಿ. ಅದನ್ನೇ ಲಿಂಗಾಯತ ಧರ್ಮವು ಕೂಡ ಹೇಳ್ಬಾರ್ದು. ಆ ಶೂನ್ಯ ಅನ್ನುವಂಥದ್ದು ಅದಿದ್ದರೆ ಇರುತ್ತೆ, ಇದು ಹೋದರೆ ಅದು ಹೋಗುತ್ತೆ. ಇಲ್ಲಿ ಯಾವುದೂ ಇರಲ್ಲ. ಒಂದು ನದಿಯ ನೀರನ್ನು 2 ಸಲ ಕುಡಿಯೋದಕ್ಕಾಗೋದಿಲ್ಲ, ನೀನು ನಿಲ್ಲದೆ ನಡೆಯೋಕ್ಕಾಗೋದಿಲ್ಲ. ಸೈಕಲ್ ಚಕ್ರ ನಿಂತಿದೆ, ಆದ್ದರಿಂದ ನಡೆಯುತ್ತೆ. ಇಷ್ಟು ಚೆನ್ನಾಗಿ ವಿಜ್ಞಾನವನ್ನು, ಚಲನಶಾಸ್ತ್ರವನ್ನು ಹೇಳೋದೇ ಆಗುತ್ತೆ. ಸೈಕಲ್ ಚಕ್ರ ತಿರುಗುತ್ತೆ ಅಂತ ಮಾತ್ರ ನಾವು ಹೇಳ್ತೀವಿ, ಬುದ್ಧ ಹೇಳ್ತಾನೆ ಅದು ನಿಂತಿದೆ ಆದ್ದರಿಂದ ತಿರುಗುತ್ತೆ. ಆ ಗಳಿಗೆಯಲ್ಲಿ ಅದು ನಿಲ್ಲಬೇಕು ಮತ್ತು ಅದು ಹೋಗು, ಭೂಮಿಯನ್ನು ಸ್ಪರ್ಶಿಸಿ ಅದು ನಿಂತು ಆ ಗಳಿಗೆ ಮುಂದಕ್ಕೆ. ಇದನ್ನು ಡೈಲೆಕ್ಟಿಕ್ಸ್ ಅಂತಾರೆ ಮಾರ್ಕ್ಸ್ವಾದಿ. ಗತಿ ತಾರ್ಕಿಕತೆಯನ್ನು ಆಗ ತನ್ನ ವಿಚಾರದಿಂದ ಆತ ಹೇಳಿದ ಆನಂತರದ ತಾರ್ಕಿಕರು ಅಲ್ಲಿ ಬಂದು ವಿದ್ವಾಂಸರನ್ನು ಜೋಡಿಸಿದ್ರ ಏನೇ ಆಗಿದ್ದಾಗಲೂ ಕೂಡ ವಿಚಾರಮತಿಯಾಗೋದಕ್ಕೆ ಬೇಕಾದ ದಾರಿಯನ್ನು ಇಟ್ಟುಕೊಂಡಿರುವ ಬೌದ್ಧ ಧರ್ಮ ನಮ್ಮ ಅತ್ಯಂತ ಪ್ರೀತಿಯ ಧರ್ಮವಾಗಿಯೂ ದಾರಿಯಾಗಿಯೂ ಉಳಿದಿದೆ. ಆ ಬಗ್ಗೆ ತಿಳುವಳಿಕೆ ನೀಡಲಿಕ್ಕೆ ಅತ್ಯಂತ ಉಪಯುಕ್ತಕರವಾಗಿರುವ 2 ಪುಸ್ತಕಗಳನ್ನು ಸಿದ್ಧಾಂತಮೂರ್ತಿ ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಅವರಿಗೆ ಹಾರ್ದಿಕವಾದ